ಎಸ್ ಜಾನಕಿ ಅಮ್ಮನವರು ಇಷ್ಟಪಟ್ಟಂಥ ಜಾಗದಲ್ಲೇ ನಡೆಯುತ್ತೆ ಅಂತ್ಯಕ್ರಿಯೆ. ಕಣಿಯನಹುಂಡಿ ತೋಟದಲ್ಲಿ ನಡೆಯುವಂಥ ಎಸ್ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಣಿಯನಹುಂಡಿ. 4 ವರ್ಷಗಳ ಹಿಂದೆ ಕಣಿಯನಹುಂಡಿಯಲ್ಲಿ ಜಾಗವನ್ನು ಖರೀದಿಸಿದ್ರು ನವೀನ್ ಪವನ್. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ತೋಟದಲ್ಲಿ ಇರ್ತಾ ಇದ್ರು ಎಸ್ ಜಾನಕಿ ಅಮ್ಮನವರು. ಜಾನಕಿಯವರಿಗೆ ವಿಡಿಯೋ ಕಾಲ್ನಲ್ಲಿ ಜಾಗ ತೋರಿಸಿ ಖರೀದಿಯನ್ನು ಮಾಡಲಾಗಿತ್ತಂತೆ. ಇದೇ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಿ ಅಂತ ಹೇಳಿದ್ರಂತೆ ಜಾನಕಿ ಅಮ್ಮನವರು. ಅಂತಿಮ ಸಂಸ್ಕಾರ ಮಾಡಿ ಅಂತ ನವೀನ್ ಬಳಿ ಹೇಳ್ಕೊಂಡಿದ್ರಂತೆ, ಇಲ್ಲೇ ಮಾಡಿ, ಇದೇ ಜಾಗದಲ್ಲೇ ಮಾಡಿ ಅಂತ. ಹಾಗಾಗಿ ಅವರ ಆಸೆಯಂತೆಯೇ ಕಣಿಯನಹುಂಡಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ. ಎಸ್ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆಗೆ ತೋಟದಲ್ಲಿ JCB ಮುಖಾಂತರವಾಗಿ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಈ ಅಂತ್ಯಕ್ರಿಯೆ ನೆರವೇರಲಿದೆ. ಮೈಸೂರಿನಲ್ಲಿ ಜಾಗ ಖರೀದಿ ಅಂದರೆ ತೋಟ ಖರೀದಿ ಮಾಡಿದ್ರಂತೆ. ವಿಡಿಯೋ ಕಾಲ್ ಮುಖಾಂತರವಾಗಿ ಓಕೆ ನನಗೆ ಈ ತೋಟ ಅಂತ ಹೇಳಿದ್ರಂತೆ. ಸೊ ಆಮೇಲೆ ಅದೇ ಸಂದರ್ಭದಲ್ಲಿ ಇಲ್ಲೇ ನನ್ನ ಅಂತಿಮ ಸಂಸ್ಕಾರವನ್ನು ನೆರವೇರಿಸಬೇಕು ಅಂತಲೂ ಹೇಳಿದ್ರಂತೆ. ಆ ಕಾರಣಕ್ಕಾಗಿ ಇವತ್ತು ಅಲ್ಲಿಗೆ ಅದೇ ಜಾಗದಲ್ಲಿ, ಇದೇ ಜಾಗ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ TV5 ಸ್ಕ್ರೀನ್ ಮೇಲೆ, ಇದೇ ಜಾಗದಲ್ಲಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. ಅದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆಯೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. ಇದೇ ಜೂನ್ 30ಕ್ಕೆ ಕಮಲಶಿಲೆಗೆ ಭೇಟಿಯನ್ನು ನೀಡಿದರು ಜಾನಕಿ ಅಮ್ಮನವರು. ಇಹಲೋಕ ತ್ಯಜಿಸಿದ ಗಾಯಕಿ ಎಸ್ ಜಾನಕಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಕಳೆದ ಜೂನ್ 30ರಂದು ಉಡುಪಿ ಜಿಲ್ಲೆಯ ಪವಿತ್ರ ಕ್ಷೇತ್ರ ಕಮಲಶಿಲೆಗೆ ಭೇಟಿ ನೀಡಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಅಮ್ಮನವರ ದರ್ಶನ ಪಡೆದಿದ್ರು. ದೇವಳದ ಅನುವಂಶೀಯ ಆಡಳಿತ ಅಲ್ಲಿನವರು ಅವರಿಗೆ ಸ್ವಾಗತಿಸಿದ್ರು. ಅದಾದಮೇಲೆ ಒಂಚೂರು ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅಂದರೆ ನಾರ್ಮಲ್ ಆಗಿ 88 ವರ್ಷ ಅಲ್ವಾ, ವಯೋಸಹಜ ಕಾಯಿಲೆಗಳಿತ್ತು. ಮತ್ತು ಮೊದಲೇ ಅವ್ರಿಗೆ ಅಸ್ತಮನೂ ಇತ್ತು. ಆಮೇಲೆ ಈ ಮಂಡಿ ನೋವು, ಕಾಲು ನೋವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಅಂತ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲಿಗೆ ಹೋಗಿತ್ತು. ಆದರೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದ ಹಾಗೇ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಂಥ ಸಂದರ್ಭದಲ್ಲಿಗೆ ಹೃದಯ ಸ್ತಂಭನ ಕೂಡ ಆಗಿಬಿಟ್ಟಿದೆ. ನೋಡಿ, ಈಗಾಗಲೇ ಅನೇಕರು ಇವ್ರ ಬಗ್ಗೆ ಮಾತನಾಡ್ಬಿಟ್ಟಿದ್ದಾರೆ. ಅನೇಕರು ಹಲವು ನಟ ನಟಿಯರು, ಬೇರೆ ಬೇರೆ ಭಾಷೆಯ ನಟ ನಟಿಯರು ಇವ್ರ ಬಗ್ಗೆ ಮಾತನಾಡಿದ್ದಾರೆ. ಆಮೇಲೆ ಇವರ ವ್ಯಕ್ತಿತ್ವದ ಬಗ್ಗೆ ತುಂಬ ಜನ ಹೇಳಿರೋದು. ನಾನು ಅವ್ರನ್ನ ಮೊದಲು ಭೇಟಿ ಮಾಡಿದಾಗ ಬಹಳ ಅದ್ಭುತವಾಗಿ ಅವ್ರ ಹತ್ರ ಮಾತಾಡಿದರು. ಅವ್ರ ವ್ಯಕ್ತಿತ್ವ ಇದ್ದಿದ್ದೆ ಹಾಗೆ, ಬಹಳ ಶಾಂತಿಯುತ, ಈ ಥರ ಎಲ್ಲ. ನೋಡಿ, ಮುದುಡಿದ ತಾವರೆ ಅರಳಿತು, ಆಮೇಲೆ ಈ ಬಯಲುದಾರಿ ಸಿನಿಮಾದಲ್ಲಿ ಹಾಡಿದಂಥ ಹಾಡಿದೆಯಲ್ಲ, ಇದ್ರ ಬಗ್ಗೆ ಅನಂತ್ನಾಗ್ ಅವ್ರು ಹೇಳ್ತಾ ಇದ್ರು, ಎಂಥ ಅದ್ಭುತವಾದಂಥ ಗಾಯನ ಹಾಡು, ಎಂಥದ್ದೇ ಆಗಿರಲಿ ಅದು ಅವ್ರು ಹೇಳ್ತಾರೆ ಅಂತಂದರೆ ನಾವು ಮಂತ್ರಮುಗ್ಧ ಆಗ್ತಾ ಇದ್ವಿ. ಅಂಥ ಹಾಡುಗಳನ್ನು ಹಾಡ್ತಾಯಿದ್ರು. ಆದರೆ ಒಂದು ಸ್ವಲ್ಪನೂ ಜಂಬ ಅನ್ನೋದು ಅವ್ರಿಗೆ ಇರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅನ್ನೋದನ್ನು ಹೇಳ್ತಾಯಿದ್ರು. ಆಮೇಲೆ ಇವರು ಅಪಾರ ದೈವಿಕ ಭಕ್ತೆ ಅಂತೆ. ಎಲ್ಲೇ ಹೋದರೂ ದೇವಸ್ಥಾನ ಯಾವುದಿದೆ ಅಲ್ಲಿಗೆ ಹೋಗೋರಂತೆ. ಯಾವ ದೇವಸ್ಥಾನ ಇದೆ ಅದನ್ನು ಕೇಳ್ಕೊಂಡು ಹೋಗಿ ಬರ್ತಾ ಇದ್ರಂತೆ. ಅಪಾರವಾದಂಥ ದೈವ ಪ್ರಜ್ಞೆಯು ಕೂಡ ಇವ್ರಿಗೆ ಇತ್ತು ಅನ್ನೋದನ್ನು ಹೇಳಲಾಗತ್ತೆ. ಆಮೇಲೆ ಇಂಥ ಹಾಡು ಹೇಳಲ್ಲ ನಾನು ಅಂತ ಹೇಳ್ತಿರ್ಲಿಲ್ಲ ಅಂತೆ. ಅದು ಎಂಥದ್ದೇ ಕಷ್ಟ ಆದ್ರೂ ಆ ಹಾಡುಗಳನ್ನು ಹೇಳ್ತೀನಿ ಅನ್ನೋರಂತೆ. ಆಮೇಲೆ ಸರಳೀಕರಿಸಿಕೊಂಡು, ಅಂದರೆ ಈ ತುಂಬ ನಾನು ಎಲ್ಲ ಗೊತ್ತಿದ್ದವರು, ನನಗೆಲ್ಲನೂ ಬರುತ್ತೆ, ನಾನು ಹೇಗೆ ಬೇಕಾದರೂ ಹೇಳಬಹುದು, ಸ್ವರಗಳಲ್ಲೇ ಆಟ ಆಡ್ಬೋದು, ಈ ಥರ ಎಲ್ಲ. ನಾನು ಹಾಡುವ ಹಾಡು ಸಾಮಾನ್ಯ ಜನರು ಕೂಡ ಹಾಡಬೇಕು, ಸಾಮಾನ್ಯ ಜನರ ಬಾಯಲ್ಲೂ ಹಾಡುಗಳು ಬರಬೇಕು ಅಂತ, ಅಂದರೆ ಸುಲಭವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮನಮುಟ್ಟುವಂತೆ ಹಾಡನ್ನು ಹಾಡ್ತಾ ಇದ್ದಂಥ ವ್ಯಕ್ತಿತ್ವ ಇವರದ್ದು ಅನ್ನೋದನ್ನು ಅನೇಕರು ಹೇಳ್ತಾರೆ. ನಿಜವಾಗ್ಲೂ ಇದು ತುಂಬಲಾರದ ನಷ್ಟ.